ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಮಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷರಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಹಲ್ಲು ನೋವು ಕೆಲವರಿಗೆ ಬರ್ತದೆ. ಸಾಮಾನ್ಯವಾಗಿ ಹಲ್ಲು ನೋವು ಜಾಸ್ತಿ ಕಾಣಿಸ್ಕೊಳ್ಳೋದು ಚಳಿಗಾಲದಲ್ಲಿ. ಕಾರಣ ಏನು ಅಂದರೆ, ಚಳಿಗಾಲದಲ್ಲಿ ಬಿಸಿ ಬಿಸಿ ಪದಾರ್ಥಗಳು ತಿಂತೀರ, ಪಕೋಡ, ಬೋಂಡ, ಬಜ್ಜಿ ಈ ಥರ ಆಹಾರಗಳನ್ನ ತಿಂತೀರ, ಮಸಾಲೆ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥ ತಿಂತೀರ, ಖಾರ ಇರ್ತಕ್ಕಂಥದ್ದು ತಿಂತೀರ, ಸ್ವೀಟ್ಗಳನ್ನ ಜಾಸ್ತಿ ತಿಂತೀರ, ಬಿಸಿ ಪದಾರ್ಥಗಳನ್ನ ತಿಂತೀರ. ಅದಾದಮೇಲೆ ಏನು ಮಾಡ್ತೀನಿ ಅಂದರೆ, ಹಲ್ಲನ್ನು ಸರಿಯಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋದಿಲ್ಲ, ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, ಬ್ರಷ್ ಸರಿಯಾಗಿ ಮಾಡೋದಿಲ್ಲ, ಬಾಯಿ ಮುಕ್ಕಳಿಸೋದಿಲ್ಲ, ಗಾರ್ಗಲ್ ಮಾಡೋದಿಲ್ಲ. ಇದು ಕ್ರಮೇಣ ಈ ಥರ ಜಾಸ್ತಿ ಆಯಿತು ಅಂತಂದರೆ ಬಾಯಿ ದುರ್ವಾಸನೆ ಬರ್ತದೆ. ತದನಂತರ ಹಲ್ಲು ನೋವು ಬರುವ ಸಾಧ್ಯತೆಗಳಿರ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹಲ್ಲು ನೋವು ಬಂದಾಗ ಪ್ರಾಥಮಿಕ ಹಂತದಲ್ಲಿ ಯಾವ ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಲ್ಲು ನೋವು ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಲ್ಲು ನೋವು ಬಂದಾಗ 1 ಲೋಟ ಉಗುರು ಬೆಚ್ಚಿನ ನೀರಿಗೆ 1 ಚಮಚ ಉಪ್ಪನ್ನು ಮಿಶ್ರಣ ಮಾಡಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಾಯಿಗೆ ಹಾಕ್ಕೊಂಡು ಗಾರ್ಗಲ್ ಮಾಡೋದ್ರಿಂದ 5 ನಿಮಿಷ ಬಾಯಿನಲ್ಲಿ ಇಟ್ಕೊಂಡು ತದನಂತರ ಅದನ್ನು ಉಗಿಯೋದ್ರಿಂದ ಹಲ್ಲು ನೋವು ನಿವಾರಣೆ ಆಗ್ತದೆ, ಉರಿಯೂತ ನಿವಾರಣೆ ಆಗ್ತದೆ, ಬಾಯಿ ಹಲ್ಲು ಎಲ್ಲ ಫ್ರೆಶ್ ಆಗ್ತದೆ, ಹಾಗೂ ಒಸಡಿನ ಊತ ಇದ್ದರೆ, ಇನ್ಫ್ಲಮೇಷನ್ ಇದ್ದರೆ ಕಡಿಮೆ ಆಗ್ತದೆ. ಲವಂಗದ ಎಣ್ಣೆ. ಲವಂಗದಲ್ಲಿ ಯೂಜಿನಾಲ್ ಅಂತ ಒಂದು ಅಂಶ ಇದೆ. ಇದು ನೈಸರ್ಗಿಕವಾಗಿ ನೋವು ನಿವಾರಕ ಆಗಿದೆ, ಅಂದರೆ ನ್ಯಾಚುರಲ್ ಪೇಯ್ನ್ ಕಿಲ್ಲರ್ ಆಗಿ ಇದು ಕೆಲಸ ಮಾಡ್ತದೆ. ಲವಂಗದ ಎಣ್ಣೆಯಲ್ಲಿ ಹತ್ತಿನ ಉಂಡೆ ಮಾಡ್ಕೊಂಬಿಟ್ಟು ಲವಂಗದ ಎಣ್ಣೆನ ಅದ್ದಿ ನೋವಿರೋ ಜಾಗಕ್ಕೆ ಇಟ್ಕೊಂಡ್ರೆ ನೋವು ನಿವಾರಣೆ ಆಗ್ತದೆ. ಇದು ಆ್ಯಂಟಿ ಮೈಕ್ರೋಬಿಯಲ್ ಆಗಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ, ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಊತ ಕಡಿಮೆ ಮಾಡ್ತದೆ, ನೋವು ನಿವಾರಣೆ ಮಾಡ್ತದೆ, ಉರಿಯೂತ ಕಡಿಮೆ ಮಾಡ್ತದೆ, ಬಾಯಿನ ಹಲ್ಲನ್ನು ಸ್ವಚ್ಛವಾಗಿಡ್ತದೆ, ಕ್ಲೀನಾಗಿಡ್ತದೆ, ಹಾಗೂ ಸುವಾಸನೆಯಿಂದ ಕೂಡುವಂಗೆ ಮಾಡ್ತದೆ. ಹಾಗೂ ಅರಿಶಿಣವನ್ನು ಕಸ್ತೂರಿ ಅರಿಶಿಣ ಆದರೆ ತುಂಬಾ ಒಳ್ಳೆಯದು. ಈ ಕಸ್ತೂರಿ ಅರಿಶಿಣಕ್ಕೆ ಸ್ವಲ್ಪ ನೀರು ಮಿಶ್ರಣ ಮಾಡಿ ಅಥವಾ ಸಾಸಿವೆ ಎಣ್ಣೆ ಮಿಶ್ರಣ ಮಾಡ್ಬೋದು. ಈ ಒಂದು ಪೇಸ್ಟ್ನ ಮಾಡಿಬಿಟ್ಟು ಹಲ್ಲನ್ನು ಉಜ್ಜೋದ್ರಿಂದ, ಹಲ್ಲನ್ನು ಚೆನ್ನಾಗಿ ತಿಕ್ಕೋದ್ರಿಂದ ನೋವು ನಿವಾರಣೆ ಆಗ್ತದೆ, ಉರಿಯೂತ ಕಡಿಮೆ ಆಗ್ತದೆ, ಇನ್ಫ್ಲಮೇಷನ್ ಕಡಿಮೆ ಆಗ್ತದೆ. ಅರಿಶಿಣದಲ್ಲಿ ಕರ್ಕ್ಯುಮಿನ್ ಅಂತ ಒಂದು ಅಂಶ ಇದೆ. ಇದು ಉರಿಯೂತ, ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತದೆ, ಬ್ಯಾಕ್ಟೀರಿಯಲ್ ಆಗಿ, ಆ್ಯಂಟಿ ಮೈಕ್ರೋಬಿಯಲ್ ಆಗಿ, ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡ್ತದೆ, ಹಾಗೂ ಹಲ್ಲು ನೋವು ನಿವಾರಣೆ ಮಾಡ್ತದೆ. ಈರುಳ್ಳಿ ರಸ, ಬೆಳ್ಳುಳ್ಳಿ ರಸ. ಈರುಳ್ಳಿ ರಸದಲ್ಲೂ ಒಂಚೂರು ನೋವಿರೋ ಜಾಗಕ್ಕೆ ಈರುಳ್ಳಿ ರಸವನ್ನು ಹಚ್ಚೋದ್ರಿಂದ ನೋವು ನಿವಾರಣೆ ಆಗ್ತದೆ. ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಅಂತ ಅಂಶ ಇದೆ. ಬೆಳ್ಳುಳ್ಳಿ ರಸವನ್ನು ನೋವಿರೋ ಜಾಗದಲ್ಲಿ ಹಚ್ಚೋದ್ರಿಂದ, ಬೆಳ್ಳುಳ್ಳಿನ ಅಗಿದು ತಿನ್ನೋದ್ರಿಂದ ಈ ಹಲ್ಲು ನೋವು ನಿವಾರಣೆ ಆಗ್ತದೆ. ಇನ್ನು ಪುದೀನ ಸೊಪ್ಪನ್ನು ಚೆನ್ನಾಗಿ ಅಗಿದು ತಿನ್ನಬಹುದು, ಅಥವಾ ಪುದೀನವನ್ನು ಚೆನ್ನಾಗಿ ಅಗಿದು ಬಾಯಿ ಮುಕ್ಕಳಿಸೋದ್ರಿಂದ ಈ ಹಲ್ಲು ನೋವು ನಿವಾರಣೆ ಆಗ್ತದೆ. ಇನ್ನು ಕೆಲವೊಬ್ಬರಿಗೆ ಹಲ್ಲು ನೋವು ಬಂದಾಗ ಊತ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ 2-3 ಐಸ್ ಕ್ಯೂಬ್ಗಳನ್ನ ತಗೊಳ್ಳಿ, ಒಂದು ಮೆತ್ತನೆ ಬಟ್ಟೆಗೆ ಹಾಕ್ಬಿಟ್ಟು ಬಾಹ್ಯವಾಗಿ ಹೊರಗಡೆ ನೋವಿರೋ ಜಾಗದಲ್ಲಿ 5 ನಿಮಿಷ ಇಡೋದ್ರಿಂದ ಆ ನೋವು ನಿವಾರಣೆ ಆಗ್ತದೆ, ಊತ, ಇನ್ಫ್ಲಮೇಷನ್ ಕಡಿಮೆ ಆಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹಲ್ಲು ನೋವು ಬಂದಾಗ ಪ್ರಾಥಮಿಕ ಹಂತದಲ್ಲಿ ಯಾವ ಮನೆಮದ್ದು ನೀವು ಮಾಡ್ಕೊಳ್ಳೋದ್ರಿಂದ ಹಲ್ಲು ನೋವು ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.